ಕಂಪ್ಲೀಟಿಂಗ್ ಸ್ಕ್ವೇರ್ ಮಾಡಿದಾಗ ನಿಮ್ಗೆ ಒಂದು 3 ಸಿನಾರಿಯೋ ಬರೋ ಸಾಧ್ಯತೆ ಇದೆ. ಮೊದಲೇ ಸಿನಾರಿಯೋ ರಿಯಲ್ ರೂಟ್ಸ್ ಮತ್ತೆ ಅನ್ಈಕ್ವಲ್ ಅಂತ ಹೇಳಿದ್ರೆ ರೂಟ್ಸ್ ಆರ್ ರಿಯಲ್ ಬಟ್ ಅನ್ಈಕ್ವಲ್ ಅಂತ ಹೇಳಿ, ಅನ್ಈಕ್ವಲ್ ರೂಟ್ಸ್. ಮತ್ತೊಂದು ಸಿನಾರಿಯೋ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಮೂರನೇ ಸಿನಾರಿಯೋ ನಾಟ್ ರಿಯಲ್ ರೂಟ್ಸ್. ಸರಿನಾ? ಸೊ ಇದು ಬಂದಾಗ ಅಂದ್ರೆ ಹೇಗೆ ಗೊತ್ತಾಗುತ್ತೆ ನಮ್ಗೆ ಅದೇ ಅಂತ ಹೇಳಿ ಅಂತ ಇದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೇನು, ಸ್ಕ್ವೇರ್ ಪ್ಲಸ್ 4x ಮೈನಸ್ 5 = 0. ಇದು ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಉಪಯೋಗಿಸಿ ಇದನ್ನು ಕನ್ವರ್ಟ್ ಮಾಡ್ಬೋದು. ಇವಾಗ ಇದು ಮತ್ತೊಂದು ಪ್ರಾಬ್ಲಮ್ ಅಲ್ಲಿ ನೋಡ್ತೀನಿ. x + 2 ದ ಹೋಲ್ ಸ್ಕ್ವೇರ್ ಮಾಡಿ -9 = 0ನ ಎರಡು ಕಡೆನೂ +9 ಮಾಡಿ. ಸೊ x + 2 ದ ಹೋಲ್ ಸ್ಕ್ವೇರ್ = 9 ಆಗುತ್ತೆ. ಇವೆರಡು ಸ್ಕ್ವೇರ್ ರೂಟ್ ತಗೊಳ್ಳಿ. ಸ್ಕ್ವೇರ್ ರೂಟ್ ತಗೊಂಡಾಗ ಇದು +or-9 ಆಗುತ್ತೆ. ಸೊ x + 2 = +or-3. ಸೊ ನಿಮ್ಮ ಆಲ್ಫಾ x + 2 = +3 ಅಂತ ಹೇಳಿದ್ರೆ x = 1. ನಿಮ್ಮ ಬೀಟಾ x + 2 = -3. ಸೊ x = -5. ಸೊ ಈ ರೀತಿಯಲ್ಲಿ ನೀವು ಕಂಡುಹಿಡಿಬಹುದು. ಸೊ ಇಲ್ಲಿ ನೋಡ್ಬೋದು ಆಲ್ಫಾ ಇಸ್ ನಾಟ್ ಈಕ್ವಲ್ ಟು ಬೀಟಾ, ಹಾಗಾಗಿ ರೂಟ್ಸ್ ಆರ್ ರಿಯಲ್ ಬಟ್ ಅನ್ಈಕ್ವಲ್. ರಿಯಲ್ ಅಂತ ಹೇಳಿದ್ರೆ ರಿಯಲ್ ನಂಬರ್, ಇದು ರಿಯಲ್ ನಂಬರ್ ಅಲ್ವಾ, ಇದು ಕೂಡ ರಿಯಲ್ ನಂಬರ್. ಸೊ ಅದಕ್ಕೆ ರೂಟ್ಸ್ ಆರ್ ರಿಯಲ್ ಅಂತ ಹೇಳಿದ್ರೆ ರಿಯಲ್ ನಂಬರ್ ಬಟ್ ಅನ್ಈಕ್ವಲ್ ಅಂತ ಹೇಳಿ ಹೆಡಿಂಗ್. ಮುಂದಿನ ಹೆಡಿಂಗ್ ರಿಯಲ್ ಅಂಡ್ ಈಕ್ವಲ್. ಇದು x² + 6x + 9 = 0. ಇದೇನಿದ್ರು ಅಂದ್ರೆ ಇದು x + 3 ದ ಹೋಲ್ ಸ್ಕ್ವೇರ್ ಅಲ್ವಾ, a² + 2ab + b², ಅದೇ ಅಲ್ವಾ ಇದು. ಸೊ ಇದನ್ನ ಕೂಡ ನೀವು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಅಲ್ಲಿ ಮಾಡಿ ಬರೀಬಹುದು. ಸೊ ಇವಾಗ ಫೈಂಡಿಂಗ್ ದ ರೂಟ್ಸ್ ಅಲ್ವಾ, ಫೈಂಡಿಂಗ್ ರೂಟ್ಸ್. ಸೊ x + 3 ದ ಹೋಲ್ ಸ್ಕ್ವೇರ್ = 0. ನೀವು ಸ್ಕ್ವೇರ್ ರೂಟ್ ತಗೊಳ್ಳಿ. ಸೊ ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. x + 3 ಸ್ಕ್ವೇರ್ ರೂಟ್ 0 0ನೇ, 0 × 0 = 0. ಸೊ ಇವಾಗ ಆಲ್ಫಾ ಬೀಟಾ ಕಂಡುಹಿಡಿಬೇಕು. ಆಲ್ಫಾ is x + 3 = 0, x = -3. ಬೀಟಾ ಕೂಡ x + 3 = 0, x = -3. ಸರಿನಾ? ಇಲ್ಲಿ ಸ್ವಲ್ಪ ವಿಚಿತ್ರ ಕಾಣಿಸ್ಬೋದು ಬಟ್ ಆಲ್ಫಾ ಬೀಟಾ ಎರಡು ಒಂದೇನೆ, ಇನ್ಯಾವ ಪಾಸಿಬಿಲಿಟಿ ಇಲ್ಲ. ಇದು ನೀವು +or-0 ಅಂತ ತಗೊಂಡ್ರೆ ಅಕಸ್ಮಾತ್ ಆಗಿ ಇದು +0 ಇದು -0 ಅಂತ ತಗೊಂಡ್ರೆ ಆಯ್ತಾ, 0 - 3 is -3, 0 - 3 is -3. ಬಟ್ ದೇರ್ಸ್ ನೋ +or-0 ಅಂತ ಏನೂ ಇಲ್ಲ. ಆ ಥರ ಇಲ್ದಾಗ ಕೊನೆಯದಾಗಿ ಏನೋ ಆಲ್ಫಾ = ಬೀಟಾ ಆಗುತ್ತೆ ಆ್ಯಂಡ್ ದೇ ಆರ್ ರಿಯಲ್. ಈ ರಿಯಲ್ ನಂಬರ್ಸ್ ತಾನೆ ಇವೆಲ್ಲ ನಿಮ್ಮ ರಿಯಲ್ ನಂಬರ್ಸ್. ಅದಕ್ಕೆ ಹೆಡಿಂಗು ರೂಟ್ಸ್ ಆರ್ ರಿಯಲ್ ಬಟ್ ಆ್ಯಂಡ್ ಈಕ್ವಲ್ ಅಂತ ಹೇಳಿ. ಇಲ್ಲಿ ಈಕ್ವಲ್ ರೂಟ್ಸ್ ಬರುತ್ತೆ ಮತ್ತೆ ರಿಯಲ್ ಆಗಿದೆ. ಕೊನೆಯದಾಗಿ ಒಂದು ಕೇಸು ನಾಟ್ ರಿಯಲ್ ರೂಟ್ಸ್. ಈಕ್ವಲ್ ಅನ್ಈಕ್ವಲ್ ಬೇಕಾಗಿಲ್ಲ ನಮಗೆ, ರೂಟ್ಸ್ ರಿಯಲ್ ಅಲ್ಲ ಅಂತ ಹೇಳಿ. ಎಕ್ಸಾಂಪಲ್ x² + 4x + 9 = 0. ಸೊ ಇದನ್ನ ನಾವು x + 2 ದ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. +5 = 0. ಸರಿನಾ? ಸೊ ಇವಾಗ ಫೈಂಡಿಂಗ್ ದ ರೂಟ್ಸ್ ಅಂತ ಬರ್ಕೊಳ್ಳಿ. ಸೊ
ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಪ್ಲಸ್ 5 ಇಸ್ ಈಕ್ವಲ್ ಟು 0 ನಾನು -5 ಅಂತ ಬರ್ಕೊಬೋದು. ಸೊ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು -5 ಆಗುತ್ತೆ. ಮುಂದಿನ ಸ್ಟೆಪ್ಪು ಸ್ಕ್ವೇರ್ ರೂಟ್ ತೊಗೊಳೋದು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಏನು? ಸ್ಕ್ವೇರ್ ರೂಟ್ ಆಫ್ -5 ಏನು? -5 is equal to product of what two numbers. ಯಾವೆರಡು ನಂಬರ್ ನಾನು ಮಲ್ಟಿಪ್ಲೈ ಮಾಡಿದ್ರೆ -5 ಬರುತ್ತೆ. ಇವೆರಡು ಒಂದೇ ಆಗಿರಬೇಕು ಹುಡುಗರ. ಇದ್ರೆ ಒಂದು ಪ್ಲಸ್ ಮತ್ತೆ ಪ್ಲಸ್ ಇರಬೇಕು, ಇಲ್ಲಾಂದ್ರೆ ಮೈನಸ್ ಇಂಟು ಮೈನಸ್ ಇರಬೇಕು. ಪ್ಲಸ್ ಇಂಟು ಪ್ಲಸ್ ಇದ್ರೆ ಪ್ಲಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಇದ್ರೆ ಪ್ಲಸ್ ಬರುತ್ತೆ. ಸೊ ನಾವು ಯಾವುದೇ ನಂಬರು ರಿಯಲ್ ನಂಬರ್ ಮಲ್ಟಿಪ್ಲೈ ಮಾಡ್ತು ಅಂದ್ರೆ 2 ಸತಿ -5 ಬರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ದಿಸ್ ಇಂಪ್ಲೈಸ್ the equation does not have real roots. ಬಟ್ ಬೇರೆ ರೂಟ್ಸ್ ಇದೆಯಾ? ಇದೆ. ಇದಕ್ಕೆ ಇಮ್ಯಾಜಿನರಿ ಅಂತ ಹೇಳ್ತಾರೆ. ಡಿನೋಟೆಡ್ ಬೈ ಐ ಅಂತ ಹೇಳಿ, ಅದು ನೀವು ಹೈ ಗ್ರೇಡ್ಸ್ ಅಲ್ಲಿ ನೋಡ್ತೀರಾ. ಸೊ ಕನ್ಕ್ಲೂಡ್ ಮಾಡೋದಕ್ಕೆ ನಿಮಗೆ 3 ಸಿನಾರಿಯೋ ಬರ್ಬೋದು. ಮೊದಲನೇ ಸಿನಾರಿಯೋ ರಿಯಲ್ ರೂಟ್ಸ್ ಬಟ್ ಅನ್ಈಕ್ವಲ್, ರಿಯಲ್ ರೂಟ್ಸ್ ಬಟ್ ಈಕ್ವಲ್, ಇದನ್ನೆಲ್ಲ ನಾರ್ಮಲ್ ಆಗಿ ಮಾಡ್ತೀರಾ. ಬಟ್ ಇದು ಬಂದಾಗ, ಈ ಥರ ನೆಗೆಟಿವ್ ಬಂದಾಗ ರೂಟ್ಸ್ ಆರ್ ನಾಟ್ ರಿಯಲ್ ಅಂತ ಹೇಳಿ ಕನ್ಕ್ಲೂಷನ್.